ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫ್ಯೂಚರಲ್ಲಿ ಒಂದು ದೊಡ್ಡ ಅಮೌಂಟ್ ನೋಡಬೇಕು ಸ್ವಲ್ಪ ಸ್ವಲ್ಪ ಹೂಡಿಕೆಯಿಂದ ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಬೆಸ್ಟ್ ಮತ್ತು ಸಿಂಪಲ್ ವೇ ಅಂದರೆ ಮ್ಯೂಚುವಲ್ ಫಂಡ್. ಬರೀ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಾವು ಒಂದು ದೊಡ್ಡ ಅಮೌಂಟ್ನ ನೋಡೋಕ್ಕಾಗುತ್ತಾ? ಖಂಡಿತ ಆಗುತ್ತೆ. ಆದರೆ ಅದಕ್ಕೊಂದು ನೀವು ಒಂದು ಸಣ್ಣ ಡೈವರ್ಸಿಫಿಕೇಷನ್ನ ಕೊಡಬೇಕಾಗತ್ತೆ. ಅದೇ ಸ್ಟೆಪ್. ಪ್ರತಿ ವರ್ಷ 10-15% ಇನ್ಕ್ರೀಸ್ ಮಾಡೋದ್ರಿಂದ ನಾವು ಅಂದ್ಕೊಂಡಿರುವಂಥ ಒಂದು ಗೋಲ್ನ ಆದಷ್ಟು ಬೇಗ ಮತ್ತು ಈಸಿಯಾಗಿ ರೀಚ್ ಆಗ್ಬೋದು. ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಅಪ್ ಮಾಡೋದು ಹೇಗೆ, ಹಾಗೆ ಅದರ ಬೆನಿಫಿಟ್ ಏನು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. SIP ಅಂದ್ರೆ ಏನು? ಇಟ್ಸ್ ಅ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದ್ರ ಬಗ್ಗೆ ಡೀಟೇಲ್ ಆಗಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ದಯವಿಟ್ಟು ನೋಡಿ. ಹಾಗೆ ಇಲ್ಲಿ ಸ್ಟೆಪ್ ಅಪ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋದಾದರೆ ಸೇಮ್ ನಾವು SIPನ ಫಾಲೋ ಮಾಡೋ ಥರನೇ ಮಾಡಬೇಕು. ಪ್ರತಿ ತಿಂಗಳಲ್ಲಿ ಒಂದು ದಿನ ನಿಗದಿತ ದಿನಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರಬೇಕು. ಇದು ಆಡಿ ಪ್ರತಿಯೊಂದು ಅದೇ ಥರನೇ ವರ್ಕ್ ಆಗುತ್ತೆ. ಆದರೆ ಇಲ್ಲಿ ರೇಟ್ ಆಫ್ ರಿಟರ್ನ್ ಹೈಯರ್ ಸೈಡಲ್ಲಿ ಇರುತ್ತೆ. ಸೊ SIP ಯಾಕಪ್ಪ ಬೆಸ್ಟು ಅಂತಂದರೆ ಇದು ಪ್ರತಿ ತಿಂಗಳು ಆ್ಯಡ್ ಆಗ್ತಾ ಹೋಗೋದ್ರಿಂದ ನನ್ನ ಒಂದು ಪೋರ್ಟ್ಫೋಲಿಯೋ ಸ್ಟ್ರಾಂಗ್ ಆಗುತ್ತೆ. ಮಾರ್ಕೆಟ್ ನಿಗದಿತ ಆದಂಥ ಟೈಮ್ ಟೆನ್ಷನ್ ಬೇಡ ನಮಗೆ. ಹಾಗೆ ಒಂದು ಇನ್ಫ್ಲೇಷನ್ ಬ್ಯಾಲೆನ್ಸ್ ಆಗುತ್ತೆ. ಮಾರ್ಕೆಟ್ ಡೌನಲ್ಲಿದ್ದಾಗ ಹೆಚ್ಚು ಯೂನಿಟ್ಸ್ ಕ್ರೆಡಿಟ್ ಆಗುತ್ತೆ, ಮಾರ್ಕೆಟ್ ಅಪ್ಪಲ್ಲಿದ್ದಾಗ ಕಡಿಮೆ ಯೂನಿಟ್ಸ್ ಕ್ರೆಡಿಟ್ ಆಗುತ್ತೆ. ಆದರೆ ಆವ್ರೇಜ್ ಆಗಿ ಕ್ಯಾಲ್ಕುಲೇಟ್ ಆಗಿ ನನ್ನ ಒಂದು ಪೋರ್ಟ್ಫೋಲಿಯೋ ಒಂದು ಬ್ಯಾಲೆನ್ಸ್ ಆಗುತ್ತೆ. ಆದರೆ ಇದರಲ್ಲಿ ಒಂದು ಪವರ್ ಆಫ್ ಕಂಪೌಂಡಿಂಗ್ ಅನ್ನೋ ಥರ ನಿಮ್ಮ ಒಂದು ಪೋರ್ಟ್ಫೋಲಿಯೋಗೆ ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ ಆಗಿ ನೀವು ಕಟ್ತಾ ಇರೋದ್ರಿಂದ ಹೆಚ್ಚು ಸಮಯವರೆಗೂ ಕಟ್ಟಿದರೆ ನಿಮ್ಮ ಹಣ ನಿಮಗೋಸ್ಕರ ಕೆಲಸ ಮಾಡಿ ಒಂದು ಪವರ್ ಆಫ್ ಕಂಪೌಂಡಿಂಗ್ ಪ್ರಕಾರ ನಿಮ್ಮ ಹಣ ನಿಮಗೆ ಒಂದು ಹೆಚ್ಚು ರಿಟರ್ನ್ಸ್ನ ತಂದು ಕೊಡುತ್ತೆ. ನಾರ್ಮಲ್ ಆಗಿ ಒಂದು SIP ಬಗ್ಗೆ ಒಂದು ಕ್ಯಾಲ್ಕುಲೇಷನ್ನ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ನೀವೇನಾದರೂ 5,000ನ 10 ವರ್ಷಗಳಿಗೆ 12% ಆವ್ರೇಜ್ ಫಂಡ್ ಆಗಿ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಫಂಡ್ಗೆ ನೀವು ಇನ್ವೆಸ್ಟ್ ಮಾಡ್ತಾ ಬಂದರೆ ನಿಮ್ಮ ಆ ಒಂದು 5,000 ರೂಪಾಯಿ 10 ವರ್ಷಕ್ಕೆ 10-12 ಲಕ್ಷ ರೂಪಾಯಿ, ಅದೇ 20 ವರ್ಷಕ್ಕೆ 45-50 ಲಕ್ಷ ರೂಪಾಯಿ, ಹಾಗೆ 30 ವರ್ಷಕ್ಕೆ 1.5 ಕೋಟಿಗೂ ಜಾಸ್ತಿ ನಿಮ್ಮ ರಿಟರ್ನ್ಸ್ ಆಗಿರುತ್ತೆ. ಈ ಒಂದು SIPನ ವಿತ್ ಸ್ಟೆಪ್ ಅಪ್ ಜೊತೆಗೆ ಒಂದು ಎಕ್ಸಾಂಪಲ್ನ ನೋಡೋದಾದರೆ ಇಬ್ಬರು ಸ್ನೇಹಿತರು ರಮೇಶ್ ಮತ್ತು ಸುರೇಶ್ ಅಂತ ತಗೊಳ್ಳೋಣ. ಸೊ ರಮೇಶ್ ಬಂದುಬಿಟ್ಟು 3,000 ರೂಪಾಯಿನ 25 ವರ್ಷಗಳ ಕಾಲ ಒಂದು SIPನ ಮಾಡ್ತಾ ಬರ್ತಾನೆ ವಿತೌಟ್ ಸ್ಟಾಪ್ ಮಾಡದೆ ಒಂದು ಫಂಡಲ್ಲಿ ಲಾಂಗ್ ಟರ್ಮ್ಗೆ ಆವ್ರೇಜ್ 12%. ಸೊ ಅವನ ರಿಟರ್ನ್ ಬಂದುಬಿಟ್ಟು ಎಂಡ್ ಆಫ್ 25 ಇಯರ್ಸ್ಗೆ 50-51 ಲಕ್ಷ ರೂಪಾಯಿಗಳಾಗಿರುತ್ತೆ. ಈಗ ಅವನ ಫ್ರೆಂಡ್ ಆದಂಥ ಸುರೇಶ್ ಅದೇ 3,000 ರೂಪಾಯಿನ SIPನ ಅವನು 25 ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಅವನು ಪ್ರತಿ ವರ್ಷ 10% ಸ್ಟೆಪ್ ಆ್ಯಡ್ ಮಾಡ್ತಾನೆ. ಈ 10%ನ ಸ್ಟೆಪ್ ಅಪ್ ಆ್ಯಡ್ ಮಾಡೋದ್ರಿಂದ ಅವನ ಅದೇ 3,000 ರೂಪಾಯಿ ಅದೇ 25 ವರ್ಷಕ್ಕೆ ಅದೇ 12%ಗೆ ಎಂಡ್ ಆಫ್ 25 ಇಯರ್ಸ್ಗೆ ಸುರೇಶ್ ಹತ್ರ ಬಂದುಬಿಟ್ಟು 1,18 ಲಕ್ಷ ರೂಪಾಯಿ ಅಮೌಂಟ್ ಆಗಿರುತ್ತೆ. ಈ ಎಲ್ಲ ಉದಾಹರಣೆಗಳಿಂದ ತಿಳಿಯೋದೇನಪ್ಪ ಅಂತಂದರೆ ಅರ್ಲಿ ಸ್ಟಾರ್ಟ್ ಬಿಗ್ಗರ್ ವೆಲ್ತ್. SIP ಲಾಂಗ್ ಟರ್ಮಲ್ಲಿ ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ. ಸ್ಟೆಪ್ ಅಪ್ ಈಸ್ ಅ ಸೂಪರ್ ಪವರ್ ಫಾರ್ SIP. ಹಾಗೆ ಇಲ್ಲಿ ಟೈಮ್ ಜೊತೆಗೆ ಹಣ ಜೊತೆಗೆ ಡಿಸಿಪ್ಲಿನ್ ಇಂಪಾರ್ಟೆಂಟ್. ಸೊ ಎಷ್ಟು ಲಾಂಗ್ ರನ್ನಲ್ಲಿ ಮಾಡ್ತೀರಾ ಅಷ್ಟು ಟೈಮ್ ನಿಮಗೆ ಮ್ಯಾಜಿಕ್ ಆಗಿ ಒಂದು SIP ನಿಮಗೋಸ್ಕರ ಕೆಲಸ ಮಾಡುತ್ತೆ. ಯಾಕಪ್ಪ ಅಂತಂದರೆ 3,000 ರೂಪಾಯಿ ಇವತ್ತು ನಿಮಗೆ ದೊಡ್ಡದು ಅನಿಸ್ತೇ ಇರ್ಬೋದು ಅಥವಾ ಮ್ಯಾಟ್ರ್ ಆಗದೆ ಇರ್ಬೋದು. ಆದರೆ ಡೌನ್ ದ ಲೈನ್ 25 ಇಯರ್ಸ್ಗೆ ಆ ಒಂದು ದೊಡ್ಡ ಅಮೌಂಟ್ ನಿಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡುತ್ತೆ. ಹಾಗೆ ಪ್ರತಿ ವರ್ಷ ನಿಮ್ಮ ಸಂಬಳ ಜಾಸ್ತಿ ಆದಂಗೆ ಅಥವಾ ನಿಮ್ಮ ಇನ್ಕಮ್ ಜಾಸ್ತಿ ಆದಂಗೆ 10-15% ಸ್ಟೆಪ್ ಅಪ್ನ ಆ್ಯಡ್ ಮಾಡಿ. ಸೊ ಇದು ನಿಮ್ಮ ಒಂದು ರಿಟರ್ನ್ನ ಡಬಲ್ ಮಾಡುತ್ತೆ. ಒಂದು SIPನ ಡೆಡಿಕೇಟೆಡ್ ಆಗಿ ಗೋಲ್ನ ಸೆಟ್ ಮಾಡಿಬಿಟ್ಟು ಮಾಡಿ. ಮದುವೆ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ರಿಟೈರ್ಮೆಂಟ್ ಆಗಿರ್ಬೋದು. ಇದೊಂದು ಡೆಡಿಕೇಟೆಡ್ ಆಗಿ ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟ್ ಆಗಿ ಲಾಂಗ್ ಟರ್ಮಲ್ಲಿ ಸ್ಟಾಪ್ ಮಾಡದೆ SIPನ ಮಾಡೋದ್ರಿಂದ ನಿಮ್ಮ ಫ್ಯೂಚರ್ 100% ಸೆಕ್ಯೂರ್ ಆಗೇ ಆಗುತ್ತೆ. ಒಂದು ಸ್ಮಾಲ್ ಅಮೌಂಟಿಂದ SIPನ ಸ್ಟಾರ್ಟ್ ಮಾಡಿ ನಿಮ್ಮ ಕನ್ವೀನಿಯೆಂಟ್ ನಿಮ್ಮ ಫ್ಲೆಕ್ಸಿಬಿಲಿಟಿ ಆಗಿ ಒಂದು ಆಟೋ ಡೆಬಿಟ್ನ ಸೆಟ್ ಮಾಡಿ. ಹಾಗೆ ಸ್ಟೆಪ್ ಅಪ್ ಮಾತ್ರ ಮರಿಬೇಡಿ. ಹಾಗೆ ಕಾಮನ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಸೊ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಆಗೋದನ್ನು ತಲೆ ಕೆಡಿಸ್ಕೊಂಡು SIPನ ಸ್ಟಾಪ್ ಮಾಡೋದಾಗಿರ್ಬೋದು, ಅಥವಾ ಟಿಪ್ಸ್ನ ನೋಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಮಾರ್ಕೆಟ್ ಫಿಯರಿಂದ ಎಕ್ಸಿಟ್ ಆಗೋದನ್ನು, ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಯಾಕಂದರೆ ಟೈಮ್ ಪ್ಲಸ್ ಡೆಡಿಕೇಶನ್ ಇದ್ದರೆ ಮಾತ್ರ ರಿಸಲ್ಟ್ ಬರೋದು. ಈ ಒಂದು ಸ್ಟೆಪ್ ಅಪ್ ವಿಡಿಯೋಯಿಂದ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ದು, ನಿಮ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆ ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ. ಹಾಗೆ ಯಾರಾದರೂ SIP ಬಗ್ಗೆ ತಿಳ್ಕೋಬೇಕು ಅಥವಾ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇದ್ದವ್ರ ಜೊತೆನೂ ಶೇರ್ ಮಾಡಿ. ಧನ್ಯವಾದಗಳು.